ಮುಂದಿನ ಸುದ್ದಿ. ಒಡಿಸ್ಸಾದ ಕಾಂಗ್ರೆಸ್ ನಾಯಕ ಮಾಜಿ ಶಾಸಕ ಮೊಹಮ್ಮದ್ ಮೊಖೀಮ್ ಅಂತ ಅವರು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಅವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವ ಇಷ್ಟ ಆಗ್ತಿಲ್ಲ ಅಂತೆ, ವಯಸ್ಸು ತುಂಬ ಆಗಿಬಿಟ್ಟಿದೆ, ಪ್ರಿಯಾಂಕಾ ಗಾಂಧಿ ಅವರನ್ನು ಕರ್ಕೊಂಡು ಬನ್ನಿ ಅಂತ. ಮಲ್ಲಿಕಾರ್ಜುನ ಖರ್ಗೆ ಅವರ ಲೀಡರ್ಶಿಪ್ ತುಂಬ ಹಳೆಯದು. ಖರ್ಗೆ ಅವರಿಗೆ 83 ವರ್ಷ ವಯಸ್ಸಾಗಿದೆ. ಪ್ರಸ್ತುತ ನಾಯಕತ್ವದ ಶೈಲಿ ಬದಲಾಗಬೇಕು. ಯುವ ಜನರೊಂದಿಗೆ ಸಂಪರ್ಕ ಸಾಧಿಸುವುದು ಕಾಂಗ್ರೆಸ್ಸಿಗೆ ಸವಾಲು. ಖರ್ಗೆ ಸುಮಾರು 65% ಜನಸಂಖ್ಯೆ ಸೆಳೆಯಲು ಅಸಮರ್ಥರಾಗಿದ್ದಾರೆ. ಇದೇ ಕಾರಣಕ್ಕೆ ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ದುರ್ಬಲಗೊಂಡಿದೆ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ದುರ್ಬಲಗೊಂಡಿದೆ ಅಂತಾರೆ ಅವರು. 2014ರಲ್ಲಿ ಲೋಯೆಸ್ಟ್ ಎವರ್ ಪರ್ಫಾರ್ಮೆನ್ಸ್ ಮಾಡಿದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು. ಈ ಓಲ್ಡ್ ಏಜ್ ಕ್ಯಾಪ್ಟನ್ಸಿಯಿಂದ ಕಾಂಗ್ರೆಸ್ ಪಕ್ಷ ಹೊರಗೆ ಬರಬೇಕು. ಖರ್ಗೆ ಬದಲು ಪ್ರಿಯಾಂಕಾ ಗಾಂಧಿಗೆ AICC ಜವಾಬ್ದಾರಿ ನೀಡಿ. ಸಚಿನ್ ಪೈಲಟ್, DK ಶಿವಕುಮಾರ್, ರೇವಂತ್ ರೆಡ್ಡಿ, ಶಶಿ ಥರೂರ್ಗೆ ಅವಕಾಶ ನೀಡಿ. ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಹಲವು ಪ್ರಭಾವಿ ನಾಯಕರು ಪಕ್ಷ ಬಿಟ್ಟಿದ್ದಾರೆ. ಜ್ಯೋತಿರಾದಿತ್ಯ ಸಿಂಧ್ಯಾ, ಮಿಲಿಂದ ದಿಯೋರಾ, ಹಿಮಂತ್ ಬಿಸ್ವಾ ಶರ್ಮಾ ಇತ್ಯಾದಿ ಇತ್ಯಾದಿ. ನಾಯಕತ್ವ ಮತ್ತು ತಳಮಟ್ಟದ ಕಾರ್ಯಕರ್ತರ ನಡುವಿನ ಅಂತರ ಹೆಚ್ಚು. ನನಗೆ 3 ವರ್ಷದಿಂದಲೇ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗ್ತಿಲ್ಲ. ಪಕ್ಷಪಾತ, ಆಂತರಿಕ ಲಾಬಿಯಿಂದ ಪ್ರಾಮಾಣಿಕರು ಅವಕಾಶ ವಂಚಿತರಾಗುತ್ತಿದ್ದಾರೆ. ಒಡಿಶಾ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ಮೊಖೀಮ್ ಅವರ ಪತ್ರ ಇದು. ಅಭಿಪ್ರಾಯ ಹೇಳೋ ಸ್ವಾತಂತ್ರ್ಯ ಅವ್ರಿಗಿದೆ. ಬಟ್ ಕಾಂಗ್ರೆಸ್ನ ಹಿನ್ನಡೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಯಸ್ಸು ಅದೆಲ್ಲ ಕಾರಣ ಅಂತಂದರೆ ಯಾವಾಗಿನಿಂದ ಹಿನ್ನಡೆ ಶುರುವಾಯಿತು ಅನ್ನೋದ್ರದ್ದೊಂದು ಲೆಕ್ಕಾಚಾರ ಬೇಡವಾ? ಮಲ್ಲಿಕಾರ್ಜುನ ಖರ್ಗೆ ಅವರು 3 ವರ್ಷ ಆಗಿದೆ ರೀ ಅಧ್ಯಕ್ಷರಾಗಿ. 2022ರಲ್ಲಿ ಅಧ್ಯಕ್ಷರಾಗಿದ್ದಾರೆ ಅವರು. ಕಾಂಗ್ರೆಸ್ಸಿನ ಲೋಕಸಭೆಯಲ್ಲಿ ಲೋಯೆಸ್ಟ್ ಅವರ್ ಪರ್ಫಾರ್ಮೆನ್ಸ್ ಆಗಿದೆ 2014ರಲ್ಲಿ. ಪತ್ರ ಬರೆದಿದ್ದಾರೆ. ಈ ಧ್ವನಿಗಳು ಆವಾಗ ಕೇಳಿ ಬರ್ತಾ ಇರ್ತವೆ ಕಾಂಗ್ರೆಸ್ನಲ್ಲಿ. ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ಕೊಂಡು ಬನ್ನಿ, ಪ್ರಿಯಾಂಕಾ ಗಾಂಧಿ ಅವ್ರನ್ನ ಕರ್ಕೊಂಡು ಬನ್ನಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.